ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರಿಗೆ ಯಾರಾದರೂ ಮೊದಲೇ ನಮ್ಮ ಚಾನಲ್ ನೋಡ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಬೆಳಗಿನ ಜಾವ ಇವತ್ತು 4:15ಗೆ ಒಂದು ತುಂಬ ದೊಡ್ಡ ಒಂದು ಅಘಾತವಾದ ಅಪಘಾತ ನಡೆದಿದೆ. ಹಾಸನದ ಹೊರೆಹೊಳೆಯದ ಈಚಿನಲ್ಲಿ ಸಮೀಪದಲ್ಲಿ ನಡೆದಿದೆ. ಒಂದು ಹಾಸನ ಕಡೆಯಿಂದ ಬರ್ತಾ ಇರುವಂಥ ಟ್ರಕ್ಗೆ ಮಂಗಳೂರು ಕಡೆಯಿಂದ ಬರುವಂತಹ ಒಂದು ಕಾರು ತುಂಬ ವೇಗವಾಗಿ ಬಂದು ಟ್ರಕ್ಕಿಗೆ ಹೊಡೆಯುತ್ತೆ. ಆ ಕಾರ್ ಹೊಡೆದಿರುವಂತಹ ರಭಸಕ್ಕೆ ಟ್ರಕ್ಗೆ ತುಂಬ ಒಂಥರ ಮುಂದಿನ ಶೇಪ್ ಎಲ್ಲ ಬದಲಾವಣೆ ಆಗಿದೆ. ಆ ಕಾರಂತೂ ಏನಕ್ಕೂ ಉಪಯೋಗ ಆಗಲ್ಲ. ಆ ಕಾರಿಂದ ಜನರು ತೆಗೆಯೋಕ್ಕೆ, ಸತ್ತೋಗಿರೋ ಮೃತದೇಹಗಳಿಗೆ ತೆಗೆಯೋಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ರಕ್ತೆಲ್ಲ ಚೆಲೋಗಿದೆ. ಆ ಕಾರ್ ಏನಕ್ಕೂ ಉಪಯೋಗ ಆಗಲ್ಲ. ಕಾರಿಂದ ಜನರಿಗೆ ತೆಗೆಯೋಕ್ಕೆ ಆಗಿಲ್ಲ. 6 ಜನ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಸ್ನೇಹಿತರೆ. 3 ಜನ ಬಂದುಬಿಟ್ಟು ಮಹಿಳೆಯರು, 2 ಪುರುಷರು, 1 ಮಗು. ಇವರು ಚಿಕ್ಕಬಳ್ಳಾಪುರ ಕಡೆಯವರು ಅಂತ ಹೇಳಿ ಗೊತ್ತಾಗಿದೆ. ಇವರಿಗೆ ಹಾಸನ ಜಿಲ್ಲಾಸ್ಪತ್ರೆಗೆ ಮೃತದೇಹಗಳನ್ನು ಹಾಕ್ಕೊಂಡು ಹೋಗಿದ್ದಾರೆ. ಇದು ಘಟನೆ ನಡೆದಿರೋದು ಕಾರ್ ಚಾಲಕನ ನಿರ್ಲಕ್ಷ್ಯ ಅಂತ ಗೊತ್ತಾಗಿದೆ. ಯಾಕಂದರೆ ಒನ್ ವೇನಲ್ಲಿದ್ದಾಗ ಟ್ರಕ್ ಅದರ ಪಾಡಿಗೆ ಅದ್ರ ಬರ್ತಾ ಇರುತ್ತೆ. ಇವನು ರಾಂಗ್ ರೂಟಲ್ಲಿ ಹೋಗಿ ಕಾರವನ್ನು ತುಂಬ ವೇಗವಾಗಿ ಹೊಡೆದಿರೋದು. ಆ ಹೊಡೆದಿರೋ ರೀತಿಗೆ ಕಾರ್ ಒಂಚೂರು ಕೆಲಸಕ್ಕೆ ಬರೋಲ್ಲ. ಅದರಲ್ಲಿರೋ ಮನುಷ್ಯರಿಗೆ ತೆಗಿಯೋಕ್ಕಾಗಿಲ್ಲ ಮೃತದೇಹಗಳಿಗೆ. ಆ ಟ್ರಕ್ಗೆ ಮುಂದಿನ ಶೇಪೆಲ್ಲ ತುಂಬಾ ಹೊಡೆದೋಗಿದೆ. ಆ ರೀತಿ ಬಂದಿದೆ. ತುಂಬಾ ಇದು ದುರ್ಮರಣ. ಇದು ತುಂಬ ಈ ಥರ ಘಟನೆ ನಡೀಬಾರ್ದು ಸ್ನೇಹಿತರೆ. ಹೇಳೋದಷ್ಟೇ. ಅದಕ್ಕೆ ಅತಿ ವೇಗ ತುಂಬ ಜೀವಕ್ಕೆ ಅಪಾಯಕಾರಿ ಅಂತ ಹೇಳೋದು. ಕಾರ್ ಓಡಿಸ್ತೀರಾ, ಒಂದು ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಲಿ, ಜೀವ ಇದ್ರೇ ಏನೇ ಆಗಲಿ ಮಾಡೋಕ್ಕಾಗೋದು. ನೀವು ಏನೋ ಒಂದು ಗುರಿ ಇಟ್ಕೊಂಡು ಬೇಗ ಹೋಗೋಣ ಅಂತ ಏನೋ ಆ ಥರದಲ್ಲಿ ಫಾಸ್ಟ್ ಹೋಗೋದು ತುಂಬಾ ಅದು ಪ್ರಾಣಕ್ಕೆ ತೊಂದರೆ ಆಗುತ್ತೆ. ನೋಡಿ, ಈಗ ಚಾಲಕ ಮಾಡಿರೋ ತಪ್ಪಿಗೆ ನಿರ್ಲಕ್ಷ್ಯವಾಗಿ ಒಂದು ಒನ್ ವೇ ರೂಟಲ್ಲಿ ರಾಂಗ್ ರೂಟಲ್ಲಿ ಹೋಗಿ ಟ್ರಕ್ಗೆ ವೇಗ ಟ್ರಕ್ ಅದ್ರ ಪಾಡಿಗೆ ಅದು ಬರ್ತಾ ಇರೋ ಟ್ರಕ್ಕಿಗೆ ಕಾರನ್ನು ಹೋಗಿ ಹೊಡೆದಿರೋದು. ಆ ಹೊಡೆದಿರೋ ಇದಕ್ಕೆ ಕಾರಲ್ಲಿ ಇರೋ ಅಸಲು ಮೃತದೇಹಗಳು ತೆಗೆಯೋಕ್ಕೆ ಪೊಲೀಸವ್ರಿಗೆ ತುಂಬ ಸಮಸ್ಯೆ ಆಗಿದೆ. ಆ ರೀತಿ ಚೆಲ್ಲಾಟ ಆಗಿಬಿಟ್ಟಿದೆ. ಕಾರ್ ಪೀಸ್ ಆಗೋಗಿದೆ. ಅದರಲ್ಲಿರೋದು 3 ಮಹಿಳೆಯರು ಮತ್ತು 2 ಪುರುಷರು, 1 ಮಗು ಸ್ಪಾಟಲ್ಲೇ ಡೆತ್ ಆಗಿದೆ. ಅದಕ್ಕೆ ಹೇಳೋದು, ವಾಹನಗಳು ನೋಡಿ, ಒಂದು ಹೇಳ್ತೀನಿ, ಕಾರ್ಗಳು 80-100 ದಾಟಿದ್ದೀರಿ ಅಂದರೆ 80, 90, 100ವರೆಗೂ ವೇಗವಾಗಿ ಹೋದರೆ ಅದು ನೀವು ಹೇಳ್ದಂಗೆ ಕೇಳುತ್ತೆ. ಅದು ಕೆಲವು ಕಾರ್ಗಳು 80 ದಾಟಿದರೆ 80ವರೆಗೂ ಕೇಳುತ್ತೆ. ನೀವು ಹೇಳ್ದಂಗೆ ಹೆಂಗೆ ವೇಗವಾಗಿ ಯಾರು ಸಡನ್ಲಿ ಬಂದರೂ ನಿಲ್ಲುತ್ತೆ. ಎಲ್ಲ ಸಡನ್ಲಿ ತಿರುಗಿಸ್ಬೇಕಾದ್ರೂ 80-90ವರೆಗೂ ತಿರುಗಿಸ್ಬೋದು. 80-90 ದಾಟಿ 100 ದಾಟಿದೆ ಅಂದರೆ ಅವಾಗ ನೀವು ಹೇಳ್ದಂಗೆ ಅದನ್ನು ಕೇಳಲ್ಲ, ಅದು ಹೇಳ್ದಂಗೆ ನೀವು ಕೇಳಬೇಕು. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಡ್ರೈವರ್ಸ್ ಯಾರೇ ಆಗಲಿ, ಕಾರ್ ಆಗ್ಬೋದು, 2 ವೀಲರ್ಸ್ ಆಗ್ಬೋದು, ನೀವು ತುಂಬ ವೇಗವಾಗಿ ಹೋದರೆ ಆ ವೆಹಿಕಲ್ ಹೇಳ್ದಂಗೆ ನೀವು ಕೇಳಬೇಕು. 100 ದಾಟಿದೆ, 120, ಕೆಲವರು ಚೆನ್ನಾಗಿ ಓಡುತ್ತೆ, ಕಾರ್ ತುಂಬ ಕಂಡೀಷನ್ ಇದೆ ಅಂತೇಳಿ 140, 150 ಹೋಗುತ್ತೆ. ಓಡಿಸ್ತೀರ, ಅಷ್ಟು ವೇಗವಾಗಿ ಹೋದರೆ ಅದು ನಿಮ್ಮ ಮಾತೇ ಕೇಳಲ್ಲ. ಅದು ಇಷ್ಟ ಬಂದಂಗೆ ಪಲ್ಟಿ ಹೊಡೆಯುತ್ತೆ, ಇಷ್ಟ ಬಂದಂಗೆ ಸಾಯಿಸ್ಬಿಡುತ್ತೆ. ಅದೇ 80, 90, 100 ಒಳಗಡೆ ಹೋಗಿ ಅದು ನೀವು ಹೇಳ್ದಂಗೆ ಆರಾಮಾಗಿ ನಿಂತ್ಕೊಳ್ಳುತ್ತೆ. ಸಡನ್ಲಿ ಒಂದು ಯಾವ ರೀತಿ ಟರ್ನಿಂಗ್ಸ್ ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಹೇಳೋದು, ಹುಷಾರಾಗಿ ಓಡಾಡಿ. ಅನವಶ್ಯಕತೆಯಾಗಿ ಲಾಂಗ್ ಜರ್ನಿಗೆಲ್ಲ ಹೋಗುವಾಗ ನಿದ್ದೆ ಸಮಯದಲ್ಲಿ ನಿದ್ದೆ ಮಾಡಿ. ನೋಡಿ, 4:30 ಸಮಯದಲ್ಲಿ ನಿದ್ದೆ ಏಟಾಗಿದೆ. ಇದು ನಿದ್ದೆಯಲ್ಲಿ ಅವನು ಕಂಟ್ರೋಲ್ ಮಾಡಿಲ್ಲ. ಅದರಲ್ಲಿ ನಿದ್ದೆ ಸಮಯದಲ್ಲಿ ಮುಸುಕಿನ ವಾತಾವರಣ ಇದೆ ಸ್ವಲ್ಪ. ಅದರ ಜೊತೆಯಲ್ಲಿ ಇವನು ನಿದ್ದೆ ಮೂಡಲ್ಲಿ ಒನ್ ವೇಯಲ್ಲಿ ಬಂದುಬಿಟ್ಟಿದ್ದಾನೆ. ಏನು ಬಿಡು, ಯಾರು ಬರೋಲ್ಲ ಅಂತ. ಆ ಒನ್ ವೇಯಲ್ಲಿ ತುಂಬ ಫಾಸ್ಟಾಗಿ ಬರ್ತಾ ಇರೋದ್ರಿಂದ ಟ್ರಕ್ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ಟ್ರಕ್ದು ಏನು ಪಾಪ ಸಮಸ್ಯೆ ಇಲ್ಲ. ಈ ಕಾರವನ್ನೇ ಹೋಗಿ ಹೊಡೆದು ಬಿಟ್ಟಿರೋದು. ಸ್ಪಾಟಲ್ಲೇ 6 ಜನ ಇದು ಸತ್ತೋಗಿದ್ದಾರೆ. 5 ಜನ ಸತ್ತೋಗಿದ್ದಾರೆ. 6 ಜನ ಸತ್ತೋಗಿದ್ದಾರೆ. 3 ಜನ ಮಹಿಳೆಯರು, 2 ಪುರುಷರು, 1 ಮಗು ಸೇರಿ 6 ಜನ ಸ್ಪಾಟಲ್ಲೇ ಇಮಿಡಿಯೇಟ್ ಡೆತ್ ಆಗಿದ್ದಾರೆ. ಹಾಗಾಗಿ
ಈ ವಿಡಿಯೋ ಏನಕ್ಕೆ ಮಾಡಿದ್ದೆ ಅಂದರೆ ಎಚ್ಚರ ವಹಿಸಿ ವಾಹನದಲ್ಲಿ ಓಡಾಡೋಂಥವ್ರು ತುಂಬ ವೇಗ ಅತಿ ವೇಗ ನಿಮ್ಮ ಪ್ರಾಣಕ್ಕೆ ತೊಂದರೆ ಕೊಡುತ್ತೆ. ಜೀವ ಇದ್ರೇ ಏನೇ ಮಾಡೋಕ್ಕಾಗೋದು, ಅರ್ಥ ಮಾಡ್ಕೊಳ್ಳಿ. ಕಾರ್ ಕಂಡೀಷನ್ ಚೆನ್ನಾಗಿದೆ ಅಂತ ತುಂಬ ಫಾಸ್ಟ್ ಹೇಳ್ತಾ ಇದ್ದೀನಲ್ಲ, 80-90 ದಾಟಿದೆ ಅಂದರೆ ಆ ಕಾರ್ ಆಗಲಿ ಯಾವುದೇ ವಾಹನ ಆಗಲಿ ನಿಮ್ಮ ಮಾತು ಕೇಳಲ್ಲ, ಅದ್ರ ಮಾತು ನೀವು ಕೇಳಬೇಕಾಗುತ್ತೆ. ಅದು 80-90-100ವರೆಗೂ ಹೋಗಿ ಪರವಾಗಿಲ್ಲ, ಕಂಡೀಷನ್ ಇದ್ದರೆ ಗಾಡಿ ನಿಲ್ಲಿಸ್ಬೋದು. ನೀವು 100 ದಾಟಿದೆ ಅಂದರೆ ಅದು ನಿಮ್ಮ ಮಾತು ಕೇಳಲ್ಲ, ಡೇಂಜರ್ ಝೋನಲ್ಲಿ ಇದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾರಾದರೂ ಡ್ರೈವರ್ ಆ ರೀತಿ ಓಡಿಸುವಾಗ ಕೂತ್ಕೊಳ್ಳೋರು ಸೈಲೆಂಟಾಗಿ ಬೊಂಬೆಗಳ ಥರ ಕೂತ್ಕೊಬಿಡಿ. ಅಪ್ಪ ಸ್ವಾಮಿ ನಿಲ್ಸಪ್ಪ, ನಮ್ಗೆ ಅಷ್ಟು ಬೇಗ ಫಾಸ್ಟ್ ಓಡಿಸ್ಬೇಡ, ಇಷ್ಟು ವೇಗವಾಗಿ ಹೋಗಿ ಸತ್ತೋಗ್ಬಿಟ್ರೆ ನಮಗೆ ಏನೇನೋ ಇದ್ದಾವೆ, ನಂಬ್ಕೊಂಡಿರೋರು ಯಾರೋ ಇದ್ದಾರೆ ಅಂತ ಹೇಳಿ. ಅದರ ಜೊತೆಲಿ ಬಸ್ಗಳಲ್ಲಿ ಕೂತ್ಕೊಳ್ಳೋರು ಈಗಲೂ ಪದೇ ಹೇಳ್ತೀನಿ, ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಡ್ರೈವರ್ ಏನಾದರೂ ಮೊಬೈಲಲ್ಲಿ ಮಾತಾಡಿಕೊಂಡು ಡ್ರೈವಿಂಗ್ ಮಾಡಿದ್ರೆ ಮೆಟ್ಟಲ್ಲಿ ಹೊಡೆದು ನಿಲ್ಲಿಸಿ ಎಲ್ಲ ಹೇಳಿ, ಅವನಿಗೆ ಬಿಚ್ಕೊಂಡು ಫೋನ್ ಇಡೋಲೇ ಅಂತ ಹೇಳಿ. ಯಾರು ಅವನು ಒಂದು ಜೀವ ಇರಲ್ಲ ಬಸ್ಸಲ್ಲಿ, 10 ಜನ ಕೂತ್ಕೊಂಡಿರ್ತಾರೆ, 100 ಜನ ಕೂತ್ಕೊಂಡಿರ್ತೀರ ಅಲ್ವಾ. ಹಾಗಾಗಿ ಅದು ರೂಲ್ಸ್ ಇದೆ, ಬಸ್ಸಲ್ಲಿ ಡ್ರೈವರ್ ಮೊಬೈಲ್ ಬಳಸ್ಕೊಂಡು ಡ್ರೈವಿಂಗ್ ಮಾಡೋಂಗಿಲ್ಲ. ಹೇಳಿ ಅವನಿಗೆ ಮೊಬೈಲ್ ಇಡೋ ಇಲ್ಲಾಂದ್ರೆ ನಿಲ್ಲಿಸೋ ಅಂತ ಹೇಳಿ, ಆವಾಜ್ ಹಾಕಿ. ಸರ್ಕಾರಿ ವಾಹನ ಆಗಲಿ ಖಾಸಗಿ ವಾಹನ ಆಗಲಿ ಯಾರೇ ಆಗಲಿ ಮೆಟ್ಟಲ್ಲಿ ಹೊಡಿಯೋತ್ತು ಹೇಳ್ಬೋದು. ಕೇಳಿಲ್ಲ ಅಂದರೆ ಫಸ್ಟ್ ಹೇಳಿ, ಹಲೋ ರೂಲ್ಸ್ ಗೊತ್ತು, ಡ್ರೈವಿಂಗ್ ಸೀಟಲ್ಲಿ DL ಇದೆಯಾ ಅಂತ ಕೇಳಿ, ಪರವಾಗಿಲ್ಲ. ಸತ್ತೋದ್ಮೇಲೆ ಅವ್ನು ಹೋಗಿ ಆ ಮರಕ್ಕೆ ಹೊಡೆದು ಬಿಡ್ತಾನೆ, ಇಲ್ಲ ಲಾರಿಗೆ ಹೊಡೆದು ಬಿಡ್ತಾನೆ, ಸತ್ತೋದ್ಮೇಲೆ ಏನ್ರಿ ಕೇಳ್ತೀರಾ? ಡ್ರೈವಿಂಗ್ ಮಾಡ್ತಾ ಎಷ್ಟೋ ಜನ ಮನೆಯೆಲ್ಲ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಅರ್ಜೆಂಟ್ ಆಗಿದೆ, ಮೊಬೈಲಲ್ಲಿ ಮಾತಾಡ್ತಾ ಹೋಗಿ ಹೊಡೆದ್ಬಿಟ್ಟಿರೋದು ಮರಕ್ಕೆ, ಸ್ಪಾಟ್ 7-8 ಜನ. ಅಯ್ಯಯ್ಯೋ ಅಂತ ಅಳೋಕ್ಕಿಂತ ಅವ್ನು ಮೊಬೈಲ್ ಬಳಸ್ಕೊಂಡು ಡ್ರೈವಿಂಗ್ ಮಾಡಿದ್ರೆ ಯಾರೇ ಆಗಲಿ ಕಂಟ್ರೋಲ್ ಮಾಡಿಸಿ. ನೀವು ಕಾರಲ್ಲಿ ಹೋಗ್ತೀರಾ, ಸ್ನೇಹಿತರ ಜೊತೆ ಆಗ್ಬೋದು, ನೆಂಟರ ಜೊತೆ ಆಗ್ಬೋದು, ಪಾಪ ಸ್ವಾಮಿ ಅಷ್ಟು ಫಾಸ್ಟ್ ಹೋಗ್ಬೇಡ, ಹೋದರೆ ನೀನು 80 ದಾಟಿದೆಯಾ ಅಂದರೆ 90 ದಾಟಿದೆ ಅಂದರೆ ನಿಲ್ಲಿಸ್ಬಿಡು, ನಾವು ಇಳಿದ್ಬಿಟ್ಟು ಬಸ್ಸಲ್ಲಿ ಬರ್ತೀವಿ ಅಂತ ಹೇಳಿ ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ. ಏನೋ ಬಿಡು, ಅವ್ರ ಕಾರು ಅವ್ರ ಇಷ್ಟ ಅಂದರೆ ನಿಮ್ಮ ಪ್ರಾಣ ಅವನು ತೆಗೆದುಬಿಡ್ತಾನೆ. ದಯಮಾಡಿ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಸುಮಾರು ಜನಕ್ಕೆ ಶೇರ್ ಮಾಡಿ ಸ್ವಲ್ಪ ಜಾಗೃತರಾಗಿದೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.